ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಲೇಶ್ ಬಸವಕಿರಣ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಅಂಗವಾಗಿ ವಿಶೇಷವಾದ ಅಕ್ಷಯ ಪಾತ್ರೆ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು 101 ರೂಪಾಯಿಯನ್ನು ಇಟ್ಕೊಂಡು ಸಂಕಲನ ಮಾಡ್ಕೊಂಡು ಇಟ್ಟಿದ್ರೆ ನೀವು ವರ್ಷಪೂರ್ತಿ ನಮಗೆ ಅದು ಇಷ್ಟಾರ್ಥವನ್ನು ಸಹ ನಿಮಗೆ ಈಡೇರಿಸ್ತದೆ. ಆ ಪೂಜೆಯ ಒಂದು ಮಹತ್ವ ಹಾಗೆ ಒಂದು ವಿಧಾನವನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ನೋಡಂತೆ. ಈ ಪೂಜೆನ ನಾವು ಅಕ್ಷಯ ಪಾತ್ರೆ ಪೂಜೆ ಅಂತಾನೆ ಮಾಡುವಂಥದ್ದು. ನಾವು ಈ ಸಪ್ರೇಟಾಗಿ ಮಾಡುವಂಥದ್ದಲ್ಲ. ಅಕ್ಷಯ ತೃತೀಯ ದಿವಸ ಅಂದರೆ ಈ ವರ್ಷ ನಮಗೆ ಅಕ್ಷಯ ತೃತೀಯವು 30ನೇ ತಾರೀಕು ಬುಧವಾರ ಬಂದಿದೆ. ಸೊ ನಾವು ಲಕ್ಷ್ಮೀ ಗಣೇಶ ಹಾಗೆ ವೆಂಕಟೇಶ್ವರ ಸ್ವಾಮಿಯ ವಾರಸ ಆಗಿರೋದ್ರಿಂದ ಅದನ್ನು ನಾವು ಇಟ್ಟು ನಾವು ಪೂಜೆ ಮಾಡಬೇಕಾಗಿರುತ್ತದೆ. ಇದನ್ನು ಬುಧವಾರವೇ ಮಾಡಬೇಕು, ಮತ್ತು ನೀವು ಬೇರೆ ವಾರಸ ಮಾಡೋದು ಬರುವುದಿಲ್ಲ. ಯಾಕೆಂದರೆ ನೀವು ಇದನ್ನು ಅಕ್ಷಯ ತೃತೀಯ ದಿನದಂದೇ ಮಾಡಬೇಕಾಗಿರುತ್ತದೆ. ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು. ನಾನು ನಿಮಗೆ ಈಗಾಗಲೇ 3-4 ವರ್ಷದಿಂದ ತಿಳಿಸ್ಕೊಡ್ತಾನೆ ಇದ್ದೇನೆ. ಈ ವರ್ಷ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಹೋದ ವರ್ಷ ಇಟ್ಟಿರುವಂಥದ್ದು ಈ ವರ್ಷ ನೀವು ಶುಕ್ರವಾರ ಅದನ್ನು ತೆಗಿಬೇಕು. ಈಗಾಗಲೇ ನೀವು ತೆಗೆದಿದ್ದೀರ ಅಂತ ನಾನು ಅಂದ್ಕೊಳ್ತೇನೆ. ಒಂದು ತೆಗೆದೇ ಇದ್ದಲ್ಲಿ ಈ ಬರುವಂಥ ಒಂದು ನಾಳಿದ್ದು ಬರುವಂಥ ಶುಕ್ರವಾರ ಅದನ್ನು ನೀವು ತೆಗೆಯಬಹುದು. ನೀವು ತೆಗೆದು ನಿಮಗೆ ಇಷ್ಟವಾಗಿರುವಂಥ ವಸ್ತುಗಳನ್ನು ಸಹ ನೀವು ಖರೀದಿ ಮಾಡಬಹುದು. ಈ ಅಕ್ಷಯ ಪಾತ್ರ ಪೂಜೆಗೆ ಯಾವ ವಸ್ತುಗಳನ್ನು ಬಳಸಬೇಕು ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು, 5 ರೂಪಾಯಿಯ 8 ನಾಣ್ಯಗಳನ್ನು ಇಟ್ಕೊಂಡಿದ್ದೇನೆ. ನೀವು 16 ನಾಣ್ಯಗಳನ್ನು ಸಹ ಇಟ್ಕೋಬಹುದು. ನನಗೆ 16 ಇಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, ಚಕ್ರಮೊಗ್ಗು, ಹಾಗೆ ಮುತ್ತು, ಹವಳ, ವಜ್ರ ಎಲ್ಲದನ್ನು ಸಹ ನೀವು ಇಟ್ಕೋಬೇಕು. ಹಾಗೆ ಗಣಪತಿ ಅದಕ್ಕೆ ಅಂತ ನಾನು 2 ಇಟ್ಕೊಂಡಿದ್ದೆ, ನೀವು 1 ಇಟ್ಕೊಂಡ್ರೆ ಸಾಕು. ಹಾಗೆ ಶಂಕು ಮತ್ತು ಜೋಡಿ ಕೊಂಡಿ ಮುಳ್ಳು, ಮೋತಿ ಶಂಕು ಮತ್ತು ಗುಳಗಂಜಿ ಮತ್ತು ಕವಡೆ, ಗೋಮತಿ ಚಕ್ರ, ರುದ್ರಾಕ್ಷಿ ಮತ್ತು ಸಿಪ್ಪೆ ಸುಲಿಯದೇ ಇರುವಂಥ ಒಂದು ಅಡಿಕೆ ಮತ್ತು ಏಕಾಕ್ಷಿ ನಾಜ, ಚಕ್ಕೆ, ಲವಂಗ ಹಾಗೆ ಏಲಕ್ಕಿ ಇಷ್ಟನ್ನು ಸೇರಿಕೆ ಮಾಡ್ಕೊಂಡ್ರೆ ಸಾಕು. ಹಾಗೆ 101 ರೂಪಾಯಿಯನ್ನು ಸಹ ನೀವು ಸೇರಿಕೆ ಮಾಡ್ಕೋಬೇಕು. ಇಷ್ಟು ವಸ್ತುಗಳು ತುಂಬಾ ಪ್ರಮುಖವಾಗಿರುವಂಥದ್ದು. ಪೂಜಾ ವಿಧಾನದಂತೆ ನೀವು ನೋಡ್ತಾ ಇರ್ಬೋದು, ಮನೆ ಮೇಲೆ ಲಕ್ಷ್ಮಿಯ ಹೃದಯ ಕಮಲ ರಂಗೋಲಿಯನ್ನು ಹಾಕಿಕೊಂಡು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು 3 ಅಕ್ಕಿ ಹಾಕ್ಕೊಂಡು ಸಾಕು. ಆದಮೇಲೆ ನೀವು ಕಾಮಾಕ್ಷಿ ದೀಪವನ್ನು ಇಡಬೇಕು. ಕಾಮಾಕ್ಷಿ ದೀಪ ಇಲ್ಲವಾದಲ್ಲಿ ಬೇರೆ ನೀವು ಮನೆ ದೀಪನೇ ಇದ್ದರೆ ಅದನ್ನೇ ನೀವು ಉಪಯೋಗಿಸ್ಕೊಳ್ಳಬಹುದು. ಇದೇ ದೀಪ ಬೇಕಂತೇನಿಲ್ಲ, ಆದರೆ ಕಾಮಾಕ್ಷಿ ದೀಪ ಇದ್ದರೆ ತುಂಬ ಒಳ್ಳೆಯದು. ಕಾಮಾಕ್ಷಿ ದೀಪಕ್ಕೆ ನೀವು ನೋಡ್ತಾ ಇರ್ಬೋದು, 8 ಕಡೆ ಬರುವ ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಕೊಂಡಿದ್ದೇನೆ. ಹಾಗೆ ಕಾಮಾಕ್ಷಿ ದೀಪವನ್ನು ಇಟ್ಟು ಅದರ ಒಳಭಾಗದಲ್ಲಿ ನೀವು 8 ನಾಣ್ಯಗಳನ್ನು ಇರಬೇಕು. 5 ರೂಪಾಯಿ ಒಂದು 8 ನಾಣ್ಯಗಳಿಗೆ ಸಹ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಅದನ್ನು ಇರಬೇಕು. ಹಾಗೆಯೇ 8 ಶ್ರೀಫಲ ಅಂತ ನೀವು ಗೊತ್ತಿರ್ಬೋದು, ಅದು ಪುಟ್ಟದಾಗಿ ಒಂದು ತೆಂಗಿನಕಾಯಿ ರೂಪದಲ್ಲಿ ಇರ್ತದೆ. ನೀವು ಅದು ಮತ್ತೆ ನೀವು ತೆಂಗಿನಕಾಯಿ ಅಂತ ನೀವು ಅಂದ್ಕೊಳ್ಳಲು ಹೋಗಬೇಡಿ. ಯಾಕೆಂದರೆ ಅದು ತೆಂಗಿನಕಾಯಿ ಥರನೇ ಕಾಣಿಸ್ತದೆ, ಅದರ ತೆಂಗಿನಕಾಯಿ ಅಲ್ಲ. ನಿಮ್ಗೆ ಅದು ಬೇರೆ ಫಲವಾಗಿರ್ತದೆ. ಅದನ್ನು ನೀವು ತೆಗೆದುಕೊಂಡು 8 ಅದನ್ನು ಇಡಬೇಕು. ಹಾಗೆ ದೀಪದ ಕೆಳಭಾಗದಲ್ಲಿ ನೀವು ತಾಂಬೂಲ ಅಂತ ಇರಬೇಕು. ತಾಂಬೂಲದಲ್ಲಿ ನೀವು 101 ರೂಪಾಯಿಯನ್ನು ಇರಬೇಕು. ಎಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು, ಹಾಗೆ 101 ರೂಪಾಯಿ. ಹಾಗೆ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಒಂದು ಸುತ್ತಲೂ ಸಹ ಜೋಡಿಸಬೇಕು. ಈಗಾಗಲೇ ನಮ್ಗೆ ಅದನ್ನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಮಡಿಕೆಯನ್ನು ಸಹ ನೀವು ಒಂದು ಸೇರಿಕೆ ಮಾಡ್ಕೋಬೇಕು. ಮಡಿಕೆಯನ್ನು ಮಣ್ಣಿನಂತೆ ಸಹ ನೀವು ಸೇರಿಕೆ ಮಾಡ್ಕೋಬೋದು. ಬೆಳ್ಳಿದು ಸಹ ಬಳಸ್ಬೋದು, ಹಿತ್ತಾಳೆ ತಾಮ್ರದ ಸಹ ಬಳಸ್ಬೋದು. ಮಣ್ಣಿನ ಮಡಿಕೆ ತುಂಬಾ ಶ್ರೇಷ್ಠ. ಸೊ ಆದ್ದರಿಂದ ನಾನು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡಿದ್ದೇನೆ. ಮಣ್ಣಿನ ಮಡಿಕೆಗೆ ನೀವು ಅರಿಶಿನದಲ್ಲಿ ಸ್ವಲ್ಪ ಗಂಗಾಜಲವನ್ನು ನೀವು ಮಿಕ್ಸ್ ಮಾಡಿಕೊಂಡು ಮಣ್ಣಿನ ಮಡಿಕೆ ಸುತ್ತಲೂ ಸಹ ಅದನ್ನು ಲೇಪನೆ ಮಾಡಿಕೊಂಡು ಮಧ್ಯಭಾಗದಲ್ಲಿ ನೀವು ಸ್ವಸ್ತಿಕ್, ಹಾಗೆ ಹಿಂಭಾಗದಲ್ಲಿ ನೀವು ಶ್ರೀ ಬೀಜಾಕ್ಷರವನ್ನು ಬರಿಬೇಕು. ಆ ಥರ ನೀವು ಬರಿಬೇಕು. ಹಾಗೆ ಸುತ್ತಲೂ ಸಹ 8 ಬೊಟ್ಟುಗಳನ್ನು ಇರಬೇಕು. ಕುಂಕುಮದಿಂದಲೇ ಬರಿಬೇಕು ಬೀಜಾಕ್ಷರಗಳನ್ನು ಸಹ. ಕುಂಕುಮದಿಂದ ನೀವು 8 ಬೊಟ್ಟುಗಳನ್ನು ಇಡಬೇಕು. ಹಾಗೆ ಮಣ್ಣಿನ ಮಡಿಕೆ ಒಳಗಡೆ ನೀವು ಮೊದಲು ಸಂಕಲ್ಪ ಮಾಡಿಕೊಂಡು 2 ಕಾಲು ಅಕ್ಷತೆಯನ್ನು ಹಾಕ್ಕೋಬೇಕು. ಇಷ್ಟು ನೀವು 2 ದೀಪವನ್ನು ಹಚ್ಕೊಂಡು ನೀವು ಈ ತಾಂಬೂಲವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಕಾಯನ್ನು ಹೊಡೆದು ಪ್ರಸಾದವನ್ನು ಇಟ್ಟು ನೀವು ಮಂಗಳಾರತಿ ಮಾಡಿ. ಇಷ್ಟು ನೀವು ಬುಧವಾರ ಮಾಡಿರುವಂಥದ್ದು. ಬುಧವಾರ ಇಷ್ಟು ಮಾಡಬಹುದು. ನಂತರ ಸಾಯಂಕಾಲ ಅಥವಾ ನೀವು ತಿರುಗಿ ದಿವಸ ಅಂದರೆ ಬುಧವಾರ ನಾವು ಪೂಜೆ ಮಾಡ್ತೀವಿ ಅನ್ನೋದಾದರೆ ಅದು ನಮಗೆ ಗುರುವಾರ ಬರುವಂಥದ್ದು. ಗುರುವಾರ ಏನು ಮಾಡಬೇಕಪ್ಪ ಅನ್ನೋದಾದರೆ ಮೊದಲು ನಾವು ಒಂದು
ಬಿಳಿ ಕಾಗದ ಮೇಲೆ 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೋಬೇಕು. ಆ ಉಪ್ಪನ್ನು ನೀವು ರ್ಯಾಪ್ ಮಾಡಿಕೊಂಡು ಸ್ವಲ್ಪ ನೀವು ದಾರದಿಂದ ಅದನ್ನು ಸುತ್ತಿ ಕಟ್ಕೊಂಡು ಒಂದು ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕ್ಕೊಂಡು ಮೊದಲು ನಾವು ಮಡಿಕೆಯಲ್ಲಿ ಉಪ್ಪನ್ನು ಇಡಬೇಕು. ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಿ, ಯಾಕೆಂದರೆ ನಾವು ಇದನ್ನು ಬೀರುವಿನಲ್ಲಿ ಇಡಬೇಕು ಈ ಮಡಿಕೆಯನ್ನು. ಸೊ ಅದರಿಂದ ಅದು ನೀರು ಬಿಟ್ಕೊಳ್ತದೆ. ಸೊ ಅದರಿಂದ ನೀವು ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ರೆ ಸಾಕು. ಮೊದಲು ನಾವು ಉಪ್ಪನ್ನು ಇಡಬೇಕು ಮಡಿಕೆ ಒಳಗೆ. ನಂತರದಲ್ಲಿ ನಾವು ಒಂದು ಪರ್ಸೆ ಆಗಿರ್ಬೋದು, ಸಣ್ಣ ಚೀಲ, ನಿಮಗೆ ಪ್ಯಾಕೆಟ್ ಆಗಿರ್ಬೋದು, ಅದರೊಳಗೆ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಆ ಪ್ಯಾಕೆಟ್ನಲ್ಲಿ ಇಟ್ಟು ನಂತರದಲ್ಲಿ ನೀವು ಮಡಿಕೆಯಲ್ಲಿ ಇರಬೇಕು. ನಂತರ ಅದರೊಳಗೆ ನೀವು ದುಡ್ಡನ್ನು ಶೇಖರಣೆ ನೀವು ಬರಬಹುದು. ಆ ಪ್ಯಾಕೆಟ್ನಲ್ಲಿ ₹101 ದಕ್ಷಿಣೆ, ಹಾಗೆ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುವನ್ನು ಹಾಕ್ಕೊಂಡು ಇರಬೇಕು. ಸ್ವಲ್ಪ ಪಚ್ಚಕರ್ಪೂರವನ್ನು ಸಹ ನೀವು ಇಡಿ, ಅದು ಸಹ ತುಂಬಾ ಒಳ್ಳೆಯದು. ಅದ್ರ ಮೇಲೆ ನೀವು ಪ್ರತಿನಿತ್ಯ ಅಥವಾ ನೀವು ವಾರ ನಿಮಗೆ ಯಾವಾಗೆಲ್ಲ ನಿಮಗೆ ದುಡ್ಡು ಸಿಗ್ತದೋ ಆವಾಗೆಲ್ಲ ನೀವು ಇಡ್ತಾ ಬರಬಹುದು. ನೀವು ದುಡ್ಡನ್ನು ಹಾಕುವಾಗ ಸಹ ನಮಸ್ಕಾರ ಮಾಡಿಕೊಂಡು ಒಂದು ದುಡ್ಡನ್ನು ಪ್ರತಿನಿತ್ಯ ಸಹ ಹಾಕಬಹುದು. ಈ ರೀತಿ ನೀವು ಇದನ್ನು ಎಲ್ಲಿಗೆ ಇರಬೇಕು ಅನ್ನೋದಾದರೆ ಈಶಾನ್ಯ ಮೂಲೆಯಲ್ಲೇ ಇದನ್ನು ಇರಬೇಕು. ನೀವು ನಿಮ್ಮ ಬೀರುವಿನಲ್ಲಿ ಇಟ್ಟಿದ್ದರೆ ತುಂಬ ಒಳ್ಳೆಯದು. ಇಲ್ಲವಾದರೆ ನಿಮ್ಮ ದೇವ್ರ ಕೋಣೆಯೆಲ್ಲ ಸಹ ಇರಬಹುದು. ಆದಷ್ಟು ಬೀರುವಿನಲ್ಲೇ ಇಟ್ಟರೆ ತುಂಬ ಒಳ್ಳೆಯದು. ಇದನ್ನು ಯಾರಿಗೆ ಸಹ ಹೇಳದ ಹಾಗೆ ನೀವು ಈ ಪೂಜೆನ ಮಾಡಬೇಕು. ನಾನು ಈ ಪೂಜೆ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು, ಆದರೆ ನಾನು ಇದಕ್ಕೆ ಇಷ್ಟು ದುಡ್ಡನ್ನು ಹಾಕ್ತಾ ಇದ್ದೇನೆ ಅಂತ ನೀವು ಬೇರೆಯವರಿಗೆ ಮಾತ್ರ ಯಾರಿಗೂ ಸಹ ಹೇಳಬಾರ್ದು. ನಿಮ್ಮ ಮನೆಯವರಿಗೆ ನಿಮಗೆ ಗೊತ್ತಿರಬಹುದು ಸಾಮಾನ್ಯವಾಗಿ, ಆದರೆ ಬೇರೆಯವರಿಗೆ ಇದು ನಿಮಗೆ ಗೊತ್ತಾಗಬಾರ್ದು. ಈ ರೀತಿ ನೀವು ಹಾಕಬೇಕು ದುಡ್ಡನ್ನು. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇದು ನೀವು ಪೂಜೆ ಮಾಡಿರುವಂಥದ್ದು ಮುಂದಿನ ವರ್ಷವೇ ತೆಗಿಬೇಕು. ಆಗಾಗ ನೀವು ತೆಗೆದುಕೊಂಡು ನೋಡ್ತಾ ಇರಬಾರ್ದು. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಷಯ ಪಾತ್ರೆ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಂಡು ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಇಷ್ಟವಾಗಿರುವಂಥ ಎಲ್ಲ ವಸ್ತುಗಳನ್ನು ನೀವು ಖರೀದಿಸಬಹುದು. ಅಂದರೆ ಬಂಗಾರವನ್ನು ನೀವು ತೆಗೆದುಕೋಬಹುದು. ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ, ಬೆಳ್ಳಿ, ಯಾವ ವಸ್ತು ನಿಮಗೆ ಇಷ್ಟವಾಗ್ತದೆ ನೀವು ಮನೆಯನ್ನು ಸಹ ನೀವು ಖರೀದಿ ಮಾಡಬಹುದು. ಅಷ್ಟು ನಿಮಗೆ ಅದು ಶೀಘ್ರ ಫಲನೇ ಕೊಡ್ತಾ ಹೋಗ್ತದೆ. ಎಲ್ಲರೂ ಸಹ ಆಚರಣೆ ಮಾಡಿ ಮತ್ತು ಶುಭ ಫಲವನ್ನು ಸಹ ಹೊಂದಿರಿ. ಥ್ಯಾಂಕ್ ಯು.